ಒಳಪಡಿಸುವ ಪ್ರಯತ್ನ ಮಾಡಿದ್ರು ಅಂತ ಕಾಂಗ್ರೆಸ್ಸಿಗರು ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ ಕಾಂಗ್ರೆಸ್ಸಿಗರು SIT ನೇಮಿಸಿ ರಾಜಕೀಯ ಮಾಡಿದಂತ ಇವರು ಹೇಳ್ತಾ ಇದ್ದಾರೆ. ಯಾರು ರಾಜಕೀಯ ಮಾಡಿದ್ರು ಏನು ಅನ್ನೋದು ಮುಖ್ಯ ಅಲ್ಲ. ಅಲ್ಲಿ ಅನ್ಯಾಯಕ್ಕೊಳಗಾದಂತಹ ಬಲಿಯಾದಂತಹ ಹೆಣ್ಣು ಮಕ್ಕಳ ಒಂದು ಏನು ಸರಣಿ ಕೊಲೆ ಆಗಿದೆ ಅಂತ ಹೇಳ್ತಾ ಇದ್ವಿ. ಅವರ ಒಂದು ಏನು ಆಗಿದೆ ಅದು ಹಿಂದಿದ್ದಂಥವ್ರು ಯಾರು ಅನ್ನೋ ಸಹಿತ ಇವತ್ತು ಭಾಳ ಮುಖ್ಯ ಆಗಿದೆ. ಅದು ಭಾಳ ಮಹತ್ವದ. ಯಾಕಂದ್ರೆ ಅದು ಆರೋಪ ಸುಳ್ಳಾದ್ರೆ ಸಹಜವಾಗಿ ಅದ್ರ ಪವಿತ್ರತೆ ಹೆಚ್ಚಾಕ ಧರ್ಮಸ್ಥಳದ್ದು. ಮತ್ತು ಅದೇ ಕಾಲಕ್ಕೆ ಇನ್ನಷ್ಟು ಅದರ ವ್ಯಕ್ತಿತ್ವ ದೊಡ್ಡದಾಗ್ತದೆ. ಅಂದರೆ ಇದ್ದಿದ್ರೆ ಯಾರಿದ್ರೆ ಅವರು ಶಿಕ್ಷಿತರಾಗ್ತಾರೆ ವಿನ ಮಂಜುನಾಥ್ಗೆ ಅಂತ ಯಾವುದೇ ರೀತಿಯ ಹಾನಿ ಆಗಲಿಕ್ಕೆ ಸಾಧ್ಯವೂ ಇಲ್ಲ, ಆಗೋದು ಇಲ್ಲ. ಮತ್ತು ಬೇರೆ ಅದರ ಪವಿತ್ರತೆ ಅಂತ ಅದು ಹೋಗೋದು ಇಲ್ಲ. ಪವಿತ್ರ ಆಗಿರ್ತದೆ. ಯಾಕಂದ್ರೆ ಅದು ಧರ್ಮದ ಕ್ಷೇತ್ರ, ಧರ್ಮಸ್ಥಳ, ಇದರಲ್ಲಿ ಎರಡು ಮಾತಿಲ್ಲ. ಈ ದಿಶೆಯಲ್ಲೇ ಈಗೇನು ಎರಡೂ ಕಡೆ ಜನ ಒಪ್ಕೊಂಡಿದ್ದರಿಂದಾಗೆ ಇದೊಂದು ಸೌಹಾರ್ದವಾಗಿ ಮುಗಿಬೋದೇನೋ ಅಂತೇಳಿ. ಅದರಲ್ಲೂ ಈ ಸರಣಿ ಏನು ಹತ್ಯೆ ಆಗಿದ್ದು ನಾವು 100 ಹೋಗಿದ್ದೀನಿ 200 ಹೋಗಿದ್ದೀನಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೆ. ನಾವು ಉಲ್ಟಾ ಹೊಡೆದ್ಮೇಲೆ ಯಾರಿಗಾದ್ರೂ ಸಹಿತ ಈ ವಿಷಯದ ಬಗ್ಗೆ ಸಂಶಯ ಬರೋದು ಸಹಜದ. ಅದು ಅದರಲ್ಲೂ ಮುಖ್ಯವಾಗಿ ಇದು ಏನೋ ಇರಬಹುದೇನೋ ಅಂತ ಒಂದು ಷಡ್ಯಂತ್ರ ಅಂತ ಎರಡೂ ಕಡೆದವ್ರು ಹೇಳ್ತಾರೆ. ಅವರು ಷಡ್ಯಂತ್ರ ಇರ್ತಾರೆ, ಇವರು ಷಡ್ಯಂತ್ರ ಇರ್ತಾರೆ. ಯಾರು ಷಡ್ಯಂತ್ರ ಯಾವುದು ಕರೆ ಅನ್ನೋದು ಇವತ್ತು ದೊಡ್ಡ ಚರ್ಚೆ ವಿಷಯ. ಅದೇನೋ ಆಗಲಿ, ಧರ್ಮಸ್ಥಳ ಕ್ಷೇತ್ರ ಮತ್ತು ಟ್ರಸ್ಟ್ ಅನ್ನೋ